ನಗರದ ಸಂತೆಮಾಳದ ಆವರಣದಲ್ಲಿರುವ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣದ ಕಟ್ಟಡ ಕಾಮಗಾರಿಯನ್ನು ಅಧಿಕಾರಿಗಳು ಮತ್ತು ಸಮುದಾಯದ ಮುಖಂಡರುಗಳು ವೀಕ್ಷಣೆ ಮಾಡಿದರು. ಬಾಬು ಜಗಜೀವನ್ ರಾಮ್ ಸಮಿತಿಯ ಸದಸ್ಯ ಸಿ.ಕೆ. ಪಾಪಯ್ಯ ಮಾತನಾಡಿ, ಕಾಮಗಾರಿ ಗುಣಮಟ್ಟದಿಂದ ನಿರ್ಮಿಸಿ ಮುಂದಿನ ವರ್ಷ ಬಾಬು ಜಗಜೀವನ್ ರಾಮ್ ಜಯಂತಿಯಂದು ಉದ್ಘಾಟನೆಗೊಳ್ಳುವಂತೆ ಪೂರ್ಣಗೊಳಿಸಲು ಚುರುಕುಗತಿಯಲ್ಲಿ ಕಾಮಗಾರಿಯನ್ನು ನಡೆಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ್, ಜಗಜೀವನ್ ರಾಮ್ ಸಮಿತಿ ಅಧ್ಯಕ್ಷ ಎನ್.ಆರ್. ಚಂದ್ರಶೇಖರ್, ಸಮಿತಿಯ ಕೃಷ್ಣ, ಗೋವಿಂದಯ್ಯ, ವಕೀಲ ಕೆಂಪಯ್ಯ, ಮುಖಂಡರಾದ ಮಂಜು, ಪುಟ್ಟರಾಜು ಭಾಗವಹಿಸಿದ್ದರು. ಸರಿ ಸರ್, ಸರಿ. ಅದು ಬಿಟ್ಟಿರೋದು ಹೇಳಿದ್ರೆ ನಾವು ಅವರು ಮಾಡ್ತಾರೆ, ಅದು ಗೌರ್ಮೆಂಟ್ಗೆ ಪ್ರಪೋಸಲ್ ಕೊಟ್ಟು ಏನು ಇಲ್ಲ. ನಮಗೆ ಸಂಪಿಂದ ಮೋಟ್ರ್ ನೀರು ಚಾರ್ಜ್ ಆಯ್ತದೆ, ನೀರ್ದೇನು ಸಮಸ್ಯೆ ಇಲ್ಲ. ಎಲೆಕ್ಟ್ರಿಕಲ್ ಬರ್ತದೆ, ಎಲೆಕ್ಟ್ರಿಕಲ್ ಚಾರ್ಜ್ ಮಾಡಿಸ್ಬಿಟ್ಟು ಯುಜಿಡಿದಲ್ಲಿ ಕನೆಕ್ಟ್. ಬಂಧುಗಳೇ, ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಭವನದ ಒಂದು ಕಾರ್ಯನಿರ್ವಾಹಕ ಸಮಿತಿಯು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೀತು. ಆ ಸಮಿತಿನಲ್ಲಿ ಚರ್ಚಿತವಾದಂಥ ವಿಚಾರಗಳು, ಸ್ಥಳ ಇನ್ಸ್ಪೆಕ್ಷನ್ ಮಾಡೋದು, ಕಾಮಗಾರಿ ಚುರುಕು ಮಾಡ್ತಕ್ಕಂಥದ್ದು, ಬೇಗ ಮುಗಿಸಿ ಬೇಗ ಅದನ್ನು ಮುಂಬರ್ತಕ್ಕಂಥ ಜಗಜೀವನ್ ರಾಮ್ ಜಯಂತಿ ಒಳಗೆ ಓಪನ್ ಮಾಡ್ತಕ್ಕಂಥ ವಿಚಾರವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರಿಗೆ ಅಥವಾ ಕ್ರೈಸು ಏನು ನಮ್ಮ ಸೂಪರ್ವೈಸಿಂಗ್ ಮಾಡ್ತಕ್ಕಂಥ ಕ್ರೈಸ್ ಅಧಿಕಾರಿಗಳಿಗೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡಲೇ ಕಾಮಗಾರಿ ಮುಗಿಸಿ ಬೇಗ ಅದನ್ನು ಫೈನಲ್ ಮಾಡಿ ಅಂತಕ್ಕಂಥದ್ದು ಹೇಳಿ ಆ ಸ್ಥಳ ತನಿಖೆಗೆ ಬಂದು ಸ್ಥಳವನ್ನು ವೀಕ್ಷಣೆ ಮಾಡಿ ಹೋದರು. ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಅಂತ ಶ್ರೀನಿವಾಸ್ ಸರು ಅವ್ರ ಜೊತೆಲೆಲ್ಲ ಡಿಸ್ಕಸ್ ಮಾಡಿ ಭವನ ಸುಸಜ್ಜಿತವಾಗಿ ನಡೆದು ಕೂಡಲೇ ಓಪನ್ ಮಾಡೋದಕ್ಕೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳನ್ನ ಕೋರ್ಕೊಂಡು ಆ ರೀತಿ ಈಗ ಅದಕ್ಕೆ ಬೇಗ ಮಾಡೋದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಚಾರನ ತಿಳಿಸಿದ್ದಾರೆ. ಹಾಗಾಗಿ ನಾವು ನಮ್ಮೆಲ್ಲ ಸಮಿತಿಯ ಪರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಿಗೆ, ನಮ್ಮ ಕ್ರೈಸ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲರಿಗೂ ಕೂಡ ನಾವು ಕೂಡಲೇ ಗುತ್ತಿಗೆದಾರರಿಗೆ ಇನ್ನೂ ಮತ್ತೊಮ್ಮೆ ಸೂಚನೆ ಕೊಟ್ಟು ಕಾಮಗಾರಿ ಬೇಗ ಮುಗಿಸಿ ಅವ್ರಿಗೆ ಬೇಕಾದಂಥ ಹಣಕಾಸು ನೆರವನ್ನು ಇಲಾಖೆಯಿಂದ ಬೇಗ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ.